ಬಾಂಗ್ಲಾದೇಶದಲ್ಲಿ ಹೊತ್ತಿಕೊಂಡಂತ ಬೆಂಕಿಗೆ ಇಡೀ ರಾಷ್ಟ್ರವೇ ಹೊತ್ತಿ ಉರಿತಾ ಇದೆ. ಒಂದೇ ಒಂದು ಮರ್ಡರ್ ಕೇಸ್ ಹಿಂದೂಗಳ ರಕ್ತ ಕುದಿಯುವಂತೆ ಮಾಡಿದೆ. ಇದ್ರ ಮಧ್ಯೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಒಂದು ವಾರದ ಕಿಚ್ಚು ಇನ್ನೂ ಆರಿಲ್ಲ. ಬದಲಿಗೆ ಜ್ವಾಲೆ ಜ್ವಾಲಾಮುಖಿಯಾಗುತ್ತಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳೇ ಟಾರ್ಗೆಟ್. ದೀಪುದಾಸ್ ಎಂಬ ಅಮಾಯಕ ಹಿಂದೂವನ್ನ ನಿಷ್ಕರುಣೆಯಿಂದ ಬೆಂಕಿಯಲ್ಲಿ ಸುಟ್ಟ ಹಂತಕರು ಈಗ ಹಿಂದೂಗಳ ಮನೆಯನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ. ಹಲವು ಹಿಂದೂ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಸುಟ್ಟು ಕರಕಲಾಗಿರೋ ಸೂರನ್ನ ಕಂಡು ಮಹಿಳೆ ಕಣ್ಣೀರು ಹಾಕುತ್ತಿದ್ದಾರೆ. ಹಿಂದೂಗಳ ಮನೆಗಳಿಗೆ ಎಚ್ಚರಿಕೆಯ ಭಿತ್ತಿಪತ್ರ. ಹಿಂದೂಗಳ ಮನೆಗಳನ್ನ ಸುಟ್ಟು ಭಸ್ಮ ಮಾಡಿದ್ದಲ್ಲದೆ ಊರಲ್ಲಿರೋ ಹಿಂದೂಗಳ ಮನೆಗೆ ವಾರ್ನಿಂಗ್ ಪತ್ರವನ್ನ ಅಂಟಿಸಿದ್ದಾರೆ. ಬಾಂಗ್ಲಾ ಬೆಂಕಿಗೆ ಅಮಾಯಕ ಹಿಂದೂಗಳು ಜೀವ ಕಳೆದುಕೊಳ್ಳುತ್ತಿರೋ ನಡುವೆಯೇ ದೇಶದ ಆಡಳಿತಾಧಿಕಾರಿ ಮೊಹಮ್ಮದ್ ಯೂನಸ್ ಸೈಲೆಂಟ್ ಆಗಿ ಕುಳಿತಿದ್ದಾರೆ. ಪ್ರತಿಭಟನೆಯನ್ನ ಹತ್ತಿಕ್ಕಲು ಆಗದೆ ಪೊಲೀಸರು ಹಾಗೂ ಸೇನಾ ಸಿಬ್ಬಂದಿ ಕೈಕಟ್ಟಿ ಕೂತಿದ್ದಾರೆ. ಬಾಂಗ್ಲಾಗೆ ಭಾರತದ ಆಪ್ತ ಮಿತ್ರ ರಷ್ಯಾ ವಾರ್ನಿಂಗ್. ಭಾರತದ ಪರಮಾಪ್ತ ಸ್ನೇಹಿತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಾಂಗ್ಲಾ ದಂಗೆಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿರೋ ರಷ್ಯಾ ರಾಯಭಾರಿ ಬಾಂಗ್ಲಾದೇಶಕ್ಕೆ ಬುದ್ಧಿ ಹೇಳಿದ್ದಾರೆ. 1971ರಲ್ಲಿ ಪಾಕ್ ಕಪಿಮುಷ್ಟಿಯಿಂದ ನಿಮ್ಮ ದೇಶವನ್ನ ವಿಮೋಚನೆಗೊಳಿಸಿದ್ದೇ ಭಾರತ. ಅದನ್ನ ಮರೆಯಬೇಡಿ. ಭಾರತದ ಜೊತೆ ಸಂಬಂಧ ಕೆಡಿಸಿಕೊಳ್ಳಬೇಡಿ ಅಂತ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ. ಕಂಗಾಲ್ ದೇಶದ ವಿನಾಶಕ್ಕೆ ಕೌಂಟ್ ಡೌನ್. ಈ ನಡುವೆ ಬಾಂಗ್ಲಾದೇಶ ಆರ್ಥಿಕತೆ ಕುಸಿದಿದೆ. ಬಾಂಗ್ಲಾದೇಶ ಒಮ್ಮೆ ಅಭಿವೃದ್ಧಿಯಲ್ಲಿ ಭಾರತಕ್ಕೆ ಸ್ಪರ್ಧೆ ನೀಡುತ್ತಿತ್ತು. ಈಗ ಭಿಕ್ಷೆ ಎತ್ತುವಲ್ಲಿ ಪಾಕಿಸ್ತಾನದ ಜೊತೆ ಕಾಂಪೀಟ್ ಮಾಡ್ತಿದೆ. ಈ ಚಿತ್ರಣಕ್ಕೆ ವಿಶ್ವಾಸದ್ರೋಹಿ ಬಾಂಗ್ಲಾದೇಶೀಯರೇ ಕಾರಣ. ಯಾಕಂದ್ರೆ ಆ ದೇಶದ ಜೀವನಾಡಿ ಜವಳಿ ಉದ್ಯಮ ಕುಸಿದು ಹೋಗಿದೆ. ಜವಳಿ ಉದ್ಯಮ ಭಾರತದ ಸ್ಪರ್ಧೆ ಎದುರಿಸಲಾಗದೆ ನೆಲಕಚ್ಚಿದೆ. ಜೀವನಾವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿದೆ. 1 ಕಿಲೋ ಸಾಮಾನ್ಯ ಅಕ್ಕಿ ಕೊಳ್ಳಬೇಕಾದ್ರೆ 300 ಬಾಂಗ್ಲಾದೇಶ ರೂಪಾಯಿ ಕೊಡಬೇಕು. 1 ಕಿಲೋ ಟೊಮ್ಯಾಟೊ 300 ಬಾಂಗ್ಲಾ ರೂಪಾಯಿ. ಯುವಕರಲ್ಲಿ ಉದ್ಯೋಗ ಇಲ್ಲ, ಒಳ್ಳೆ ಶಿಕ್ಷಣವೂ ಇಲ್ಲ. ಸುವರ್ಣ ಬಾಂಗ್ಲಾ ಈಗ ಭಯೋತ್ಪಾದಕರ ಅಡ್ಡೆಯಾಗ್ತಿದೆ. ಪಾಕಿಸ್ತಾನ, ಅಮೆರಿಕ, ಚೀನಾ ಮೋಸಕ್ಕೆ ಆ ದೇಶ ಬಲಿಯಾಗ್ತಿದೆ. ಇದಕ್ಕೆಲ್ಲ ಕಾರಣ ಆ ದೇಶದ ಆಡಳಿತಾಧಿಕಾರಿ ಮೊಹಮ್ಮದ್ ಯೂನಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ಹೊತ್ತಿಕೊಂಡಂತ ಬೆಂಕಿಗೆ ಇಡೀ ರಾಷ್ಟ್ರವೇ ಹೊತ್ತಿ ಉರಿತಾ ಇದೆ. ಒಂದೇ ಒಂದು ಮರ್ಡರ್ ಕೇಸ್ ಹಿಂದೂಗಳ ರಕ್ತ ಕುದಿಯುವಂತೆ ಮಾಡಿದೆ. ಇದ್ರ ಮಧ್ಯೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಒಂದು ವಾರದ ಕಿಚ್ಚು ಇನ್ನೂ ಆರಿಲ್ಲ. ಬದಲಿಗೆ ಜ್ವಾಲೆ ಜ್ವಾಲಾಮುಖಿಯಾಗುತ್ತಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳೇ ಟಾರ್ಗೆಟ್. ದೀಪುದಾಸ್ ಎಂಬ ಅಮಾಯಕ ಹಿಂದೂವನ್ನ ನಿಷ್ಕರುಣೆಯಿಂದ ಬೆಂಕಿಯಲ್ಲಿ ಸುಟ್ಟ ಹಂತಕರು ಈಗ ಹಿಂದೂಗಳ ಮನೆಯನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ. ಹಲವು ಹಿಂದೂ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಸುಟ್ಟು ಕರಕಲಾಗಿರೋ ಸೂರನ್ನ ಕಂಡು ಮಹಿಳೆ ಕಣ್ಣೀರು ಹಾಕುತ್ತಿದ್ದಾರೆ. ಹಿಂದೂಗಳ ಮನೆಗಳಿಗೆ ಎಚ್ಚರಿಕೆಯ ಭಿತ್ತಿಪತ್ರ. ಹಿಂದೂಗಳ ಮನೆಗಳನ್ನ ಸುಟ್ಟು ಭಸ್ಮ ಮಾಡಿದ್ದಲ್ಲದೆ ಊರಲ್ಲಿರೋ ಹಿಂದೂಗಳ ಮನೆಗೆ ವಾರ್ನಿಂಗ್ ಪತ್ರವನ್ನ ಅಂಟಿಸಿದ್ದಾರೆ.
ಬಾಂಗ್ಲಾ ಬೆಂಕಿಗೆ ಅಮಾಯಕ ಹಿಂದೂಗಳು ಜೀವ ಕಳೆದುಕೊಳ್ಳುತ್ತಿರೋ ನಡುವೆಯೇ ದೇಶದ ಆಡಳಿತಾಧಿಕಾರಿ ಮೊಹಮ್ಮದ್ ಯೂನಸ್ ಸೈಲೆಂಟ್ ಆಗಿ ಕುಳಿತಿದ್ದಾರೆ. ಪ್ರತಿಭಟನೆಯನ್ನ ಹತ್ತಿಕ್ಕಲು ಆಗದೆ ಪೊಲೀಸರು ಹಾಗೂ ಸೇನಾ ಸಿಬ್ಬಂದಿ ಕೈಕಟ್ಟಿ ಕೂತಿದ್ದಾರೆ. ಬಾಂಗ್ಲಾಗೆ ಭಾರತದ ಆಪ್ತ ಮಿತ್ರ ರಷ್ಯಾ ವಾರ್ನಿಂಗ್. ಭಾರತದ ಪರಮಾಪ್ತ ಸ್ನೇಹಿತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಾಂಗ್ಲಾ ದಂಗೆಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿರೋ ರಷ್ಯಾ ರಾಯಭಾರಿ ಬಾಂಗ್ಲಾದೇಶಕ್ಕೆ ಬುದ್ಧಿ ಹೇಳಿದ್ದಾರೆ. 1971ರಲ್ಲಿ ಪಾಕ್ ಕಪಿಮುಷ್ಟಿಯಿಂದ ನಿಮ್ಮ ದೇಶವನ್ನ ವಿಮೋಚನೆಗೊಳಿಸಿದ್ದೇ ಭಾರತ. ಅದನ್ನ ಮರೆಯಬೇಡಿ. ಭಾರತದ ಜೊತೆ ಸಂಬಂಧ ಕೆಡಿಸಿಕೊಳ್ಳಬೇಡಿ ಅಂತ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ. ಕಂಗಾಲ್ ದೇಶದ ವಿನಾಶಕ್ಕೆ ಕೌಂಟ್ ಡೌನ್. ಈ ನಡುವೆ ಬಾಂಗ್ಲಾದೇಶ ಆರ್ಥಿಕತೆ ಕುಸಿದಿದೆ. ಬಾಂಗ್ಲಾದೇಶ ಒಮ್ಮೆ ಅಭಿವೃದ್ಧಿಯಲ್ಲಿ ಭಾರತಕ್ಕೆ ಸ್ಪರ್ಧೆ ನೀಡುತ್ತಿತ್ತು. ಈಗ ಭಿಕ್ಷೆ ಎತ್ತುವಲ್ಲಿ ಪಾಕಿಸ್ತಾನದ ಜೊತೆ ಕಾಂಪೀಟ್ ಮಾಡ್ತಿದೆ. ಈ ಚಿತ್ರಣಕ್ಕೆ ವಿಶ್ವಾಸದ್ರೋಹಿ ಬಾಂಗ್ಲಾದೇಶೀಯರೇ ಕಾರಣ. ಯಾಕಂದ್ರೆ ಆ ದೇಶದ ಜೀವನಾಡಿ ಜವಳಿ ಉದ್ಯಮ ಕುಸಿದು ಹೋಗಿದೆ. ಜವಳಿ ಉದ್ಯಮ ಭಾರತದ ಸ್ಪರ್ಧೆ ಎದುರಿಸಲಾಗದೆ ನೆಲಕಚ್ಚಿದೆ. ಜೀವನಾವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿದೆ. 1 ಕಿಲೋ ಸಾಮಾನ್ಯ ಅಕ್ಕಿ ಕೊಳ್ಳಬೇಕಾದ್ರೆ 300 ಬಾಂಗ್ಲಾದೇಶ ರೂಪಾಯಿ ಕೊಡಬೇಕು. 1 ಕಿಲೋ ಟೊಮ್ಯಾಟೊ 300 ಬಾಂಗ್ಲಾ ರೂಪಾಯಿ. ಯುವಕರಲ್ಲಿ ಉದ್ಯೋಗ ಇಲ್ಲ, ಒಳ್ಳೆ ಶಿಕ್ಷಣವೂ ಇಲ್ಲ. ಸುವರ್ಣ ಬಾಂಗ್ಲಾ ಈಗ ಭಯೋತ್ಪಾದಕರ ಅಡ್ಡೆಯಾಗ್ತಿದೆ. ಪಾಕಿಸ್ತಾನ, ಅಮೆರಿಕ, ಚೀನಾ ಮೋಸಕ್ಕೆ ಆ ದೇಶ ಬಲಿಯಾಗ್ತಿದೆ. ಇದಕ್ಕೆಲ್ಲ ಕಾರಣ ಆ ದೇಶದ ಆಡಳಿತಾಧಿಕಾರಿ ಮೊಹಮ್ಮದ್ ಯೂನಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ಹೊತ್ತಿಕೊಂಡಂತ ಬೆಂಕಿಗೆ ಇಡೀ ರಾಷ್ಟ್ರವೇ ಹೊತ್ತಿ ಉರಿತಾ ಇದೆ. ಒಂದೇ ಒಂದು ಮರ್ಡರ್ ಕೇಸ್ ಹಿಂದೂಗಳ ರಕ್ತ ಕುದಿಯುವಂತೆ ಮಾಡಿದೆ. ಇದ್ರ ಮಧ್ಯೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಒಂದು ವಾರದ ಕಿಚ್ಚು ಇನ್ನೂ ಆರಿಲ್ಲ. ಬದಲಿಗೆ ಜ್ವಾಲೆ ಜ್ವಾಲಾಮುಖಿಯಾಗುತ್ತಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳೇ ಟಾರ್ಗೆಟ್. ದೀಪುದಾಸ್ ಎಂಬ ಅಮಾಯಕ ಹಿಂದೂವನ್ನ ನಿಷ್ಕರುಣೆಯಿಂದ ಬೆಂಕಿಯಲ್ಲಿ ಸುಟ್ಟ ಹಂತಕರು ಈಗ ಹಿಂದೂಗಳ ಮನೆಯನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ. ಹಲವು ಹಿಂದೂ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಸುಟ್ಟು ಕರಕಲಾಗಿರೋ ಸೂರನ್ನ ಕಂಡು ಮಹಿಳೆ ಕಣ್ಣೀರು ಹಾಕುತ್ತಿದ್ದಾರೆ. ಹಿಂದೂಗಳ ಮನೆಗಳಿಗೆ ಎಚ್ಚರಿಕೆಯ ಭಿತ್ತಿ